ಡಯಟ್ ಅಂದರೆ ತಿಂತ ವೆಯ್ಟ್ ಲಾಸ್ ಮಾಡೋದು, ಹಸ್ಕೊಂಡು ವೆಯ್ಟ್ ಲಾಸ್ ಮಾಡೋದಲ್ಲ. I am emotionally very deep. When I take something too emotionally, it will take some time for me to come out of it. That happened in life, those are very emotionally deep things. I am still in that shock mode. Not just simply come like that. So anxiety levels ಜಾಸ್ತಿ ಆದಾಗ, stress level ಜಾಸ್ತಿ ಆದಾಗನೂ ಬರುತ್ತೆ. 2-3 ಥರ ಅಡುಗೆಗಳು ರೆಡಿ ಇದೆ, ವಿಚ್ ವಿಲ್ ಸಾರ್ಟ್ ಮೈ ಲೈಫ್ ಫಾರ್ ನೆಕ್ಸ್ಟ್ 1 week. ಫ್ರೋಝನ್ ಕೊಕೊನಟ್ ಆಯ್ತಾ, ವೀಕ್ಲಿ ಮೀಲ್ ಪ್ರೆಪ್ಪಲ್ಲಿ ದೇರ್ ಆರ್ 2-3 ಬ್ಯಾಚಸ್ ಆಫ್ ಫುಡ್ ದಟ್ ವಿ ಹ್ಯಾವ್ ಪ್ರಿಪೇರ್ಡ್ ಟುಡೇ ಅರೌಂಡ್ 9 o'clock. ಇವಾಗ ಈ ಟೈಮಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ ಮಾವಿನ ಹಣ್ಣು ಕಡುಬು ತಿನ್ನಬೇಕು ಅಂತ. ನಮಗೊಂಥರ ಮೆಂಟ್ಲು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ಬೆಳಗ್ಗೆ ನನ್ನ ಮಗಳನ್ನ ಈಗ ತಾನೇ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಗುಡ್ ಪಾರ್ಟ್ ಏನಂತ ಹೇಳಿದ್ರೆ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲರನ್ನೂ ಕಳಿಸ್ಬಿಟ್ಟು ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಅಂತ ನಾನು ಮಾತ್ರ ಹೋಗಿಲ್ಲ. ಬಿಕಾಸ್ ನಾನಿನ್ನು ಹೇರ್ ಸೆಟ್ ಮಾಡಬೇಕು. ನನಗೆ ಗೊತ್ತಲ್ಲ, ನಂದು ನ್ಯಾನೋಪ್ಲಾಸ್ಟಿಯಾ ಹೇರ್ ಅಲ್ವಾ, ಸೊ ಸ್ವಲ್ಪ ಹೈ ಮೇಂಟೆನೆನ್ಸು. ಅದಕ್ಕೋಸ್ಕರ ಈಗ ತಲೆಗೆ ಸ್ನಾನ ಮಾಡ್ಕೊ ಬಂದಿದ್ದೀನಿ. ದಿಸ್ ಈಸ್ ಹೌ ಇಟ್ ವಿಲ್ ಲುಕ್ ಆಯಿತಾ. ಸ್ನಾನ ಆದಮೇಲೆ ಇಲ್ಲಿ ನೋಡಿ, ಇವಾಗ ಒಂದು ಸ್ವಲ್ಪ ಇದನ್ನು ಸೆಟ್ ಮಾಡಬೇಕು ನಾನು. ಓಕೆ, ಬಟ್ ಸ್ಟಿಲ್ ಇಟ್ ಲುಕ್ಸ್ ರಿಯಲಿ ಗುಡ್ ಅಲ್ವಾ. ಓಕೆ, ಸೊ ಅದನ್ನು ಸ್ವಲ್ಪ ಇದು ಅಂದರೆ 80% ಡ್ರೈ ಆಗಬೇಕು. 80% ಡ್ರೈ ಆದಮೇಲೆ ನಾನು ಇದನ್ನು ಬ್ಲೋ ಡ್ರೈ ಮಾಡಬೇಕು. ಓಕೆನಾ, ಜೊತೆಗೆ ನಾನು ಹೇರ್ ಸೆರಮ್ ಕೂಡ ಹಾಕಬೇಕು. ಸೊ ಅದೆಲ್ಲ ಕೆಲಸಗಳಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಏನಕ್ಕೆ ಎಲ್ಲ ಅವಳಿಗೆ ರೆಡಿ ಮಾಡಿ ಡಬ್ಬ ಎಲ್ಲ ತುಂಬಿಸಿ, ಇವತ್ತೊಳಗೆ ದೋಸೆ, ತುಪ್ಪ, ಸಕ್ಕರೆ, ಆಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಇನ್ನೇನು ಹಾಕಿದೆ, ಮ್ಯಾಂಗೋ. ಇಲ್ಲಿ ಮ್ಯಾಂಗೋ, ಅರ್ಧ ಮ್ಯಾಂಗೋ ಫಸ್ಟು ಇದೆಲ್ಲ ಸ್ಕಿನ್ ತೆಗ್ಬಿಟ್ಟು ಮೇಲ್ಗಡೆ ಮಾತ್ರ, ಒಳಗಡೆ ಫ್ಲೆಶ್ ಮಾತ್ರ ಹಾಕಿದ್ದೀನಿ. ಸೊ ದ್ಯಾಟ್ ಅದನ್ನು ಈಸಿಯಾಗಿ ಅವಳು ಫೋರ್ಕಲ್ಲಿ ಪ್ರಿಕ್ ಮಾಡ್ಕೊಂಡು ತಿನ್ಕೊಬೋದು ಅಂತ. ಇವಾಗ ನನ್ನ ಹೊಟ್ಟೆಗೆ ನೋಡ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ಅತ್ತೆ ಮಾವು ಬರ್ತಾರಲ್ಲ ವಾಪಸ್, ಇವಾಗ ಅವರು ಅವಳು ಸ್ಕೂಲ್ ಎಕ್ಸೈಟ್ಮೆಂಟಿಗೆ ಅವಳ ಜೊತೆಗೆ ಹೋಗಬೇಕು ಅಂತ ಆಯಿತಾ. ಎಲ್ಲರೂ ಯಾರು ತಿಂಡಿ ತಿಂದೆ ಹಾಗೆ ಹೋಗಿದ್ದಾರೆ. ಎಲ್ಲಿ ಇನ್ನು ತಿಂಡಿ ತಿನ್ನೋಕೆ ಕುತ್ಕೊಂಡ್ಬಿಟ್ರೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಅವಳನ್ನ ಡ್ರಾಪ್ ಮಾಡಿ ಬಂದುಬಿಡ್ತಾರೆ ಅನ್ನೋ ಭಯಕ್ಕೆ ಇಬ್ಬರು ತಿಂಡಿ ತಿಂದಿಲ್ಲ. ಎಷ್ಟೇ ಆಗಲಿ ಅವಳು ನಮ್ಮ ಅತ್ತೆ ಮಾವಂಗೆ ಮೊದಲನೇ ಮೊಮ್ಮಗು ಆಯಿತಾ, ಜೊತೆಗೆ ಮೊದಲನೇ ಮೊಮ್ಮಗಳು, ಜೊತೆಗೆ ಮೊದಲನೇ ಹೆಣ್ಮಗು ಇವ್ರ ಫ್ಯಾಮಿಲಿಯಲ್ಲಿ ಆಯಿತಾ. ಸೊ ಸ್ವಲ್ಪ ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಕೇರ್ ಇದೆ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಶಿ ಈಸ್ ಗೆಟಿಂಗ್ ಆಲ್ ದೋಸ್ ಲವ್ ಅಲ್ವಾ. ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎಷ್ಟೊಂದು ಫ್ಯಾಮಿಲಿಯಲ್ಲಿ ಅಜ್ಜಿ ತಾತನ ಪ್ರೀತಿಗಳೇ ಸಿಕ್ಕಲ್ಲ ಅಲ್ವಾ, ಬಿಕಾಸ್ ಆಫ್ ಫ್ಯಾಮಿಲಿ ಪಾಲಿಟಿಕ್ಸ್. ಆ್ಯಂಡ್ ಇಫ್ ಮೈ ಡಾಟರ್ ಇಸ್ ಬ್ಲೆಸ್ಡ್ ವಿತ್ ಅ ನೈಸ್ ಗ್ರ್ಯಾಂಡ್ ಪೇರೆಂಟ್ಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಅಷ್ಟೇ. ಸೊ ಆ್ಯಂಡ್ ಇವತ್ತೊಂದು ದಿನದಲ್ಲಿ ನಾನು ನನ್ನ ಪ್ರೋಟೀನ್ನ ಇಡೀ ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ, ಜೊತೆಗೆ ನಾನು ನಿನ್ನೆ ರಾತ್ರಿ ಒಂದಷ್ಟು ಮಾಡಿದ್ದೀನಿ. ನಿನ್ನೆ ರಾತ್ರಿ ನಮ್ಮ ಅತ್ತೆ ನಾನು ನಮ್ಮ ಅತ್ತೆ ಸರಿಗಿಲ್ಲ. ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಸ್ವೀಟ್ಸು, ಮ್ಯಾಂಗೋಲಿ ಏನೇನೋ ಸ್ವೀಟ್ ಟ್ರೈ ಮಾಡೋದು, ಅದೆಲ್ಲ ನಾನು ವ್ಲಾಗ್ ಮಾಡಿದ್ದೀನಿ. ಇದ್ರ ಜೊತೆಗೇ ಲಾಸ್ಟಲ್ಲಿ ಕವರ್ ಮಾಡ್ತೀನಿ. ಬಿಕಾಸ್ ಇವಾಗ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ನ ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಎತ್ಸಿ ಜೊತೆಗೆ ಇವಾಗ ಏನಂತ ಹೇಳಿದ್ರೆ, ಏನು ಹೇಳ್ತಾ ಇದ್ದೆ, ಇವಾಗ ನನ್ನ ಪ್ರೋಟೀನ್ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇವತ್ತು ನಾನು ಮೋಸ್ಟ್ ಆಫ್ ದ ಡೇ ಆಚೆನೇ ಇರ್ತೀನಿ, ಮನೇಲಿರಲ್ಲ. ಸೊ ಇಟ್ ವಿಲ್ ಬಿ ವರ್ಕ್ ಫ್ರಮ್ ಕಾರ್, ವರ್ಕ್ ಫ್ರಮ್ ವೇರ್ ಎವರ್ ಐ ಆಮ್, ಪ್ರಾಬ್ಲಿ ವರ್ಕ್ ಫ್ರಮ್ ಕೆಫೆ ಆ್ಯಂಡ್ ಐ ಡೋಂಟ್ ನೋ. ಸೊ ತುಂಬಾ ಅನ್ಪ್ಲ್ಯಾನ್ಡ್ ಸ್ಕೆಡ್ಯೂಲ್ಸ್ ಇದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ಕಾಲಲ್ಲಿ ಸ್ವಲ್ಪ ನೋವು ಬರ್ತಾ ಇದೆ. ಐ ಯೂಸ್ ಟು ಗೆಟ್ ದಿಸ್ ಪೇನ್ ನಾನು ತುಂಬ ಚಿಕ್ಕಳಿದ್ದಾಗ ಆಯಿತಾ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಯಾವಾಗಲೂ ಒಂದು ಜನರಲ್ ಫಿಸಿಷಿಯನ್ನು ನಮ್ಮ ಊರಲ್ಲಿ ಹೇಳಿದ್ದು. ಸೊ ಐ ಆಮ್ ನಾಟ್ ಶೋರ್, ಬಿಕಾಸ್ ಇವಾಗ ಎಲ್ಲನೂ ಚೆನ್ನಾಗೇ ತೊಗೋತಿದ್ದೀನಿ. ಬಟ್ ಅಗೇನ್ ಏಜ್ ರಿಲೇಟೆಡ್ ಫ್ಯಾಕ್ಟರ್ಸ್. ಸೊ ಯು ಡೋಂಟ್ ನೋ ಅಲ್ವಾ, ಅರ್ಲಿ ಸೈನ್ಸ್ ನಮ್ಮ ಬಾಡಿಲಿ ಏನೇ ಬರಲಿ ಆವಾಗಲೇ ಹೋಗಿ ತೋರಿಸ್ಕೊಂಬಿಟ್ರೆ ನಮಗೆ ಲೇಟರ್ ಅದು ದೊಡ್ಡದಾಗಿ ಕಾಂಪ್ಲಿಕೇಟ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸೊ ಇಟ್ಸ್ ಬೆಟರ್ ಸಣ್ಣಕ್ಕೆ ಇರಬೇಕಾದ್ರೆ ತೋರಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಒಂದು ಆರ್ಥೋಪೆಡಿಕ್ ಹತ್ರ ಹೋಗಬೇಕು. ನನ್ನ ಕಾಲಲ್ಲಿ ಸ್ವಲ್ಪ ಇಮ್ಡಿಯಲ್ಲಿ ನೋವು ಬರ್ತಾ ಇದೆ. ಸೊ ಅದನ್ನು ತೋರಿಸ್ಕೊಂಬಿಟ್ರೆ ಅಟ್ಲೀಸ್ಟ್ ಅವ್ರು ಏನೂ ಇಲ್ಲ ಅಂತ ಹೇಳ್ಬಿಟ್ರೆ ನನ್ನ ಮೈಂಡ್ ಕ್ಲಿಯರ್ ಇರುತ್ತೆ. ಇಲ್ಲ ವಿಟಮಿನ್ ಡಿಫಿಷಿಯನ್ಸಿನೋ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೋ ಏನೋ ಒಂದು ಇದೆ ಅಂತ ಹೇಳಿದ್ರೆ ಐ ವಿಲ್ ಮೇಕ್ ಶೋರ್ ದಟ್ ಐ ಟೇಕ್ ಸಮ್ ಕ್ಯಾಪ್ಸೂಲ್ಸ್ ಆಸ್ ಆಫ್ ನಾವು ಅದು ಸರಿ ಹೋಗೋ ತನಕ. ಆ್ಯಂಡ್ ದೆನ್ ಎನಿವೇಸ್ ನನ್ನ ಹೆಲ್ದಿ ರೋಟೀನ್ ಅಂತೂ ಇದ್ದೇ ಇರುತ್ತೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಬಟ್ ಅವರಿಗೆ ಕಾಲ್ಸ್ ಇದೆ, ತುಂಬ ಕಾಲ್ಸ್ ಇದೆ. ಸೊ ಅವರು ನೀನೇ ಹೋಗ್ಬಾ ಅಂತ ಹೇಳಿದ್ರು. ನನಗೆ ಒಬ್ಬಳೇ ಹೋಗೋಕೆ ಒಂಥರ ಬೇಜಾರು ಆಯಿತಾ. ಸೊ ಅವ್ರಿಗೆ ಹೇಳ್ದೆ ಬೇಡ ಅಂತ, ಅವರು ಇಲ್ಲ ನಾನು ಕಾಲ್ಸ್ನ ಯಾವ್ದಾದ್ರು ಕೆಫೆಲ್ ತೊಗೋತೀನಿ ಅಂತಲೂ ಹೇಳಿದ್ರು. ಆ್ಯಂಡ್ ವರ್ಕ್ ಮಾಡ್ತೀನಿ ಅಲ್ಲೇನೆ ಅಂತಲೂ ಹೇಳಿದ್ರು. ಆ್ಯಂಡ್ ನಂದು ಕೆಲಸ ಇದೆಯಲ್ಲ, ಸೊ ಅವ್ರು ಒಂದು ಕಡೆ ನಾನೊಂದು ಕಡೆ ಕೂತ್ಕೊಂಡ್ಬಿಟ್ಟು ಕೆಲಸನ ಮುಗಿಸ್ಬೋದು. ಸೊ ವಿ ಆರ್ ಪ್ಲ್ಯಾನಿಂಗ್ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಅಂತ. ಲೆಟ್ಸ್ ಸಿ ಹೌ ಆರ್ ಡೇ ಗೋಸ್. ಆ್ಯಂಡ್ ನನ್ನ ಪ್ರೋಟೀನ್ ಪ್ಲ್ಯಾನ್ ನಾನು ಹೇಳ್ತಾ ಇದ್ನಲ್ಲ, ಇವತ್ತು ನಾನ್ ವೆಜ್ ಡೇ. ಬಟ್ ಇತ್ತೀಚೆಗೆ ನಂಗೆ ಚಿಕನ್ ತಿನ್ಬೇಕಂತ ಅನ್ನಿಸ್ತಾ ಇಲ್ಲ, ಐ ಡೋಂಟ್ ನೋ ವೈ. ಅದಕ್ಕೋಸ್ಕರ ನಾನು ಎಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಐ ಜಸ್ಟ್ ಶೋ ಯು ಅಮ್ಮ. ಸೊ ಇಲ್ಲಿ ಎಗ್ನ ರೆಡಿ ಮಾಡ್ಕೊಂಡಿದ್ದೀನಿ. 4 ಮೊಟ್ಟೆ ಇದೆ. ಓಕೆ, ಬಾಯ್ಲ್ ಆಗೋಗಿದೆ. ಸೊ ಇದನ್ನು ನಾನು ಇವಾಗ ಬೆಳಿಗ್ಗೆ ತಿಂಡಿ ಜೊತೆ ತಿನ್ಕೊಂಡ್ಬಿಡ್ತೀನಿ. ಆ್ಯಂಡ್ ದೆನ್
ಐ ವಿಲ್ ಬಿ ಈಟಿಂಗ್ ದಿಸ್ ಹಾಫ್ ಮ್ಯಾಂಗೋ ಬಿಕಾಸ್ ನನಗೆ ಮ್ಯಾಂಗೋ ಅಂದರೆ ಇಷ್ಟ. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಇನ್ನೂ ಏನದು ಪ್ರೋಟೀನ್ ಆಪ್ಷನ್ಸ್ ಇದೆ. ಒಂದು ಗ್ರೀನ್ ಗ್ರಾಮ್ ಸ್ಪ್ರೌಟ್ಸ್ ಇದೆ, ಅದು ಬೇಯಿಸಿರೋದು ನನ್ನ ಫ್ರಿಜ್ಜಲ್ಲಿ ರೆಡಿ ಇದೆ. ಅದನ್ನು ನಾನು ಇನ್ ಕೇಸ್ ರಾತ್ರಿ ಲೇಟಾಗಿ ಬಂದರೆ ಆವಾಗ ಅದನ್ನು ತಿಂತೀನಿ. ಆ್ಯಂಡ್ ಇವಾಗ ಬೆಳಗ್ಗೆ ದೋಸೆ ಜೊತೆಗೆ ಕರಿ ಬಂದು ಬ್ಲ್ಯಾಕ್ ಚೆನ್ನ ಕಾಳಿಲ್ವಾ, ಅದ್ರದ್ದು ಗ್ರೇವಿ ಇದೆ. ಓಕೆನಾ, ಸಿ ಇದಿದೆ. I will be eating this with little ghee because I love ghee and dosa. So ಅದು ತಿಂತಾ ಇರ್ತೇನೆ. ಆ್ಯಂಡ್ ವೆಜಿಟೇಬಲ್ಸ್ ಬಂದು ನೋಡೋಣ, ಮಧ್ಯಾಹ್ನ ನಾವು ಇನ್ ಕೇಸ್ ಮನೆಗೆ ಬಂದರೆ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಬಿಕಾಸ್ ಏನೂ ಇಲ್ಲ, ಎಲ್ಲ ಥರ ಗ್ರೇವಿ ಇದೆ. ಟೊಮೊಟೊ ಗೊಜ್ಜಿದೆ, ನನ್ನ ಹತ್ರ ಸಾರಿದೆ, ಒಂದು ಕಾಳು ಗ್ರೇವಿ ಇದೆ, ಪ್ರೋಟೀನ್ಗೆ ಅಂತ ಎಗ್ಸ್ ಇದೆ, ಪನ್ನೀರ್ ಇದೆ. ಸೊ ಪನ್ನೀರ್ ನಾನು ಫ್ರೆಶಾಗಿ ಮಾಡ್ಕೊತೀನಿ. ಸೊ ಹಾಲಂತೂ ಸ್ಟಾಕಲ್ಲಿದೆ, 1 ಲೀಟ್ರ್ ಇದೆ. ಅದ್ರಲ್ಲಿ ನನಗೆ ಹತ್ತಿರ 120 to 150 ಗ್ರಾಮ್ ಆಫ್ ಪನ್ನೀರ್ ಬಂದೇ ಬರುತ್ತೆ. ಸೊ ನನಗೆ ಅದು ಸಾರ್ಟೆಡ್ ಇದೆ. ಓಕೆ, ಮೈ ದೋಸೆ ಈಸ್ ರೆಡಿ. ಇವಾಗ ಒಂಚೂರು ಸಾರು ಬಿಸಿ ಮಾಡ್ಕೋಬೇಕು ನಾನು. ವಿ ಡೋಂಟ್ ಈಟ್ ಫ್ಯಾನ್ಸಿ ಎವ್ರಿ ಸಿಂಗಲ್ ಡೇ, ಆಯಿತಾ. ಹೆಲ್ದಿ ಲೈಫ್ ಸ್ಟೈಲಲ್ಲಿ ಡೈಲಿ ಫ್ಯಾನ್ಸಿ ಫುಡ್ ಇರಲ್ಲ. ಓಕೆ, ಹಾಂ, ಐ ಕೀಪ್ ಟ್ರೈಯಿಂಗ್ ನ್ಯೂ ಫುಡ್, ಆಯಿತಾ. ಬಟ್ ಹವೆವರ್ ಎವ್ರಿ ಸಿಂಗಲ್ ಡೇ ಆಲ್ ದ ಟೈಮ್ ವಿ ವಿಲ್ ನಾಟ್ ಬಿ ಈಟಿಂಗ್ ದ ಸೇಮ್ ನ್ಯೂ ಫುಡ್, ಆಯಿತಾ. ಇದರಲ್ಲಿ ನೋಡಿ ನಾವು ಮತ್ತೆ 1000 ಥರ ತರಕಾರಿಗಳು ಹಾಕಿದ್ದಾರೆ ಅಲಾಂಗ್ ವಿತ್ ಬ್ಲ್ಯಾಕ್ ಚೆನ್ನ ಕಾಳು. ಸೊ ದಿಸ್ ವಿಲ್ ಆ್ಯಕ್ಚುಲಿ ಮೇಕ್ ಮೈ ಡೇ. ಇದ್ರ ಜೊತೆಗೆ ದೋಸೆ ತಿಂತೀನಿ ನಾನು. ಇವಾಗ ಒಂದು ದೋಸೆ ಹಾಕಿದ್ದೀನಿ, ತುಂಬ ತೆಳುಗಿದೆ. ಓಕೆ, ಸೊ ಐ ವಿಲ್ ಪುಟ್ 1 more ಚಿಕ್ಕ ದೋಸೆ. ಪ್ರಾಬಬ್ಲಿ ಹೊಟ್ಟೆ ಹಸಿತು ಅಂದರೆ ಎಕ್ಸ್ಟ್ರಾ ತಿಂತೀನಿ, ಇಲ್ಲ ತಿನ್ನಕ್ಕೆ ಹೋಗಲ್ಲ. ಫಸ್ಟ್ ಐ ವಿಲ್ ಫಿನಿಶ್ ಆಫ್ ಮೈ ಗ್ರೇವಿ. ಆಮೇಲೆ ನನ್ನ 4 ಮೊಟ್ಟೆ ಏನಿಟ್ಟಿದ್ದೀನಿ, ಆ ಮೊಟ್ಟೆಲಿ ಎಲ್ಲನೂ ತಿನ್ನಲ್ಲ, ಒಂದು ಮಾತ್ರ ಯೋಗ್ ತಿಂತೀನಿ, ಇನ್ನೆಲ್ಲ ವೈಟೇ ತಿನ್ನೋದು ನಾನು. ಸೊ ಆ್ಯಂಡ್ ದೋಸೆ ಅಂತೂ ಡ್ರೈ ದೋಸೆ ಇಲ್ಲ, ನಾನು ಎಣ್ಣೆ ಹಾಕ್ತೀನಿ. ಡ್ರೈ ದೋಸೆ ನನ್ನ ಕೈಲಿ ತಿನ್ನಕ್ಕೆ ಆಗೋದಿಲ್ಲ. ಓಕೆ, ಸೊ ನನ್ನ ದೋಸೆ ಆ ಥರ ತುಂಬ ರೆಸ್ಟ್ರಿಕ್ಟಿವ್ ಡಯಟ್ ಮಾಡಿದಾಗ ಇವಾಗ ಏನು ಬಾಡಿ ಇದೆ, ಆಯಿತಾ, ಈ ಬಾಡಿನ ಫುಲ್ಲು ಲೀನಾಗಿ ಕುಣಿಸ್ಬೋದು. ನಾನು ಮಾಡೋ ವರ್ಕೌಟ್ಸ್ಗೆ, ನಾನಿರೋ ಫಿಸಿಕಲಿ ಆ್ಯಕ್ಟಿವ್ಗೆ, 3 ಹೊತ್ತು ಆಚೆ ತಿರುಗಾಡೋಕ್ಕೆ. ಅಂದರೆ ನಂದೇನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಲ್ಲ ಇವಾಗ. ಸೊ ನಾನಿರೋ ಆ್ಯಕ್ಟಿವ್ ಲೈಫ್ ಸ್ಟೈಲ್ಗೆ, ನನ್ನ ಶೂಟ್ಸ್ಗೆ ಆಲ್ಮೋಸ್ಟ್ ನಾನು ನಿಂತೇ ಇರ್ತೀನಿ, ಆಯಿತಾ, ಯಾವಾಗಲೂ. ಸೊ ನನಗಿರೋ ಲೈಫ್ ಸ್ಟೈಲ್ಗೆ ಆ್ಯಂಡ್ ನನ್ನ ಮಗಳಂತೂ ಕುತ್ಕೊಳ್ಳೋಕೆ ಬಿಡೋದಿಲ್ಲ. 2 ಸೆಕೆಂಡ್ಗೂ ಅಮ್ಮ ಅದು, ಅಮ್ಮ ಇದು, ಅಮ್ಮ ಇದು, ಅಮ್ಮ ಅದು. ಅವಳಿಗೆ ನೀಡ್ಸ್ ಮುಗಿಯೋದಿಲ್ಲ ಇಡೀ ದಿನ, ಆಯಿತಾ. ಸೊ ನಾನು ಈಸಿಯಾಗಿ ನಾನು ಸ್ಟ್ರಿಕ್ಟ್ ಡಯಟ್ ಮಾಡಿಬಿಟ್ರೆ ಒಂದು ಲೀನ್ ಸ್ಟ್ರಕ್ಚರ್ ತೊಗೊಬಂದ್ಬಿಡ್ಬೋದು. ಬಟ್ ನನಗನ್ಸುತ್ತೆ ಎಲ್ಲ ಬಿಟ್ಬಿಟ್ಟು ಸ್ಯಾಕ್ರಿಫೈಸ್ಡ್ ಮೋಡಲ್ಲಿ ಅನ್ಹೆಲ್ದಿ ಈಟಿಂಗ್ ಇಸ್ ಡಿಫ್ರೆಂಟ್. ಹೋಟ್ಲಿಗೆ ಹೋಗೋದು, ಯಾವಾಗಲೂ ಜಂಕ್ ತಿನ್ನೋದು, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಓಕೆ, ಲೈಕ್ ಈಟಿಂಗ್ ಸಮಥಿಂಗ್ ಲೈಕ್ ಎಲ್ಲೋ ಇತ್ತು, ನನ್ನ ಚಿಪ್ಸ್ ಪ್ಯಾಕೆಟ್ಗಳಿತ್ತು. ಓಕೆ, ಸೊ ಅದು ಬೇರೆ. ಬಟ್ ಮನೇಲಿರೋ ಆಹಾರಗಳನ್ನ ನಾವು ಎಂಜಾಯ್ ಮಾಡಲ್ಲ. ಸೊ ಮನೇಲಿರೋ ಆಹಾರಗಳನ್ನೂ ನಾವು ಎಂಜಾಯ್ ಮಾಡಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಐ ವಾಂಟ್ ಟು ಎಂಜಾಯ್ ಫುಡ್. ಐ ಲವ್ ಎಂಜಾಯಿಂಗ್ ಫುಡ್. ಸೊ ಡೆಫಿನೆಟ್ಲಿ ಐ ವಾಂಟ್ ಟು ಈಟ್ ಎವ್ರಿಥಿಂಗ್ ದಟ್ ಈಸ್ ಹೆಲ್ದಿ. ಫಾರ್ ಎಕ್ಸಾಂಪಲ್ ದಿಸ್ ದೋಸೆ, ದಿಸ್ ಇಸ್ ನಾಟ್ ಅನ್ಹೆಲ್ದಿ, ದಿಸ್ ಇಸ್ ಜಸ್ಟ್ ಕಾರ್ಬ್ಸ್. ಆದರೆ ಇದನ್ನು ಲಿಮಿಟಾಗಿ ತಿನ್ನಬೇಕಷ್ಟೇ. ದೋಸೆ ಇಸ್ ನಾಟ್ ಅನ್ಹೆಲ್ದಿ. ದೋಸೆ ತಿಂದರೆ ದಪ್ಪ ಆಗ್ತೀವಿ, ಅನ್ನ ತಿಂದರೆ ದಪ್ಪ ಆಗ್ತೀವಿ. ನೋ, ಯು ನೀಡ್ ಕಾರ್ಬ್ಸ್ ಫಾರ್ ಎನರ್ಜಿ. ಬಟ್ ಎಷ್ಟು ಬೇಕು, ಆ ಸ್ಪೈಕ್ ಆಫ್ ಎನರ್ಜಿ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಓಕೆ, ಸೊ ನಾನು ದೋಸೆನೂ ತಿಂತೀನಿ, ಮನೇಲಿ ಮಾಡೋ ಅಂಥ ಕಾಳು ಗೊಜ್ಜು ತಿಂತೀನಿ, ಮೊಟ್ಟೆನೂ ತಿಂತೀನಿ. ಓಕೆ, ಸೊ ನಾನು ಮೊಟ್ಟೆಗಳೆಲ್ಲ ಬಿಡಿಸ್ಕೊಂಬಂದ್ಬಿಡ್ತೀನಿ. 1 ನಿಮಿಷ. ಹಿಯರ್ ಕಮ್ಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನೀವೇ ಕ್ಲೋಸಪ್ಪಲ್ಲಿ ನೋಡಿ. ಇದು ದೋಸೆ ಇದೆ, 2 ದೋಸೆ ಇದೆ, 4 ಮೊಟ್ಟೆ ಇದೆ. ಅದರಲ್ಲಿ 1 ಮಾತ್ರ ಯೋಗ್ ತಿಂತೀನಿ, ಇನ್ನು ಬಾಕಿ 3 ಯೋಗ್ ತಿನ್ನಲ್ಲ. ಸೊ ಆ 3 ಎಲ್ಲೋ ವೇಸ್ಟ್ ಆಗುತ್ತಾ? ನಮ್ಮ ಮನೇಲಿ ವೇಸ್ಟ್ ಆಗೋಲ್ಲ. ಬಿಕಾಸ್ ನಮ್ಮ ಮನೇಲಿ ನನಗೆ 2 ಪೆಟ್ ಕಿಡ್ಸ್ ಇದೆ. ಸೊ ನನಗೆ ಮ್ಯಾಕ್ಸ್ ಆ್ಯಂಡ್ ಮಿಮಿ ಇಬ್ಬರು ಇದ್ದಾರೆ. ಅವ್ರು ಇರೋದ್ರಿಂದ ನನಗೆ ಪ್ರಾಬ್ಲಮ್ ಆಗೋಲ್ಲ. ನಾನು 1 ಯೋಗ್ ತಿಂದರೆ ಅವರಿಬ್ಬರಿಗೂ 3 ಯೋಗ್ ಹಾಕ್ಬಿಡ್ತೀನಿ. ಆ್ಯಂಡ್ ಅವ್ರು ಖುಷಿಯಾಗಿ ತಿಂತಾರೆ, ಒಳ್ಳೆ ಟ್ರೀಟ್ ಥರ. ಅವ್ರಿಗೆ ಸಖತ್ ಇಷ್ಟ ಎಗ್ ಯೋಗ್ಸು. ಸೊ ಅವ್ರಿಗೆ ಕೊಡ್ತೀನಿ, ಅವ್ರು ಖಾಲಿ ಮಾಡ್ತಾರೆ. ಆ್ಯಂಡ್ ಎನಿವೇಸ್ ಇದು ಕರಿ ಮನೇಲಿ ಮಾಡಿರೋ ಅಂತ ನಮ್ಮ ಸೌತ್ ಇಂಡಿಯನ್ ಕರಿ. ಇದರಲ್ಲಿ ನಮ್ಮ ಅತ್ತೆ ಇದಾಕ್ಬಿಟ್ಟಿದ್ರು, ಆಲೂಗೆಡ್ಡೆ. ನಾನು ಆಲೂಗೆಡ್ಡೆನೆಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ, ಬಾಕಿ ತರಕಾರಿಗಳನ್ನೆಲ್ಲ ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಏನೇನಿದೆ ಗೊತ್ತಾ? ಬದನೆಕಾಯಿ ಇದೆ, ಬದನೆಕಾಯಿ ನಂಗೆ ಇಷ್ಟ ಇಲ್ಲ, ಅದನ್ನ ಎತ್ತಾಕ್ತೀನಿ. ಬೀನ್ಸು, ಕ್ಯಾರೆಟು, ಆನಿಯನು, ಆಮೇಲೆ ಇದು ಹೂಕೋಸು ಅದೆಲ್ಲ ಇದೆ. ಅದ್ರ ಜೊತೆಗೆ ಬ್ಲ್ಯಾಕ್ ಚೆನ್ನ ಕಾಳಿದೆ. ಸೊ ಕಪ್ ಕಡಲೆಕಾಳಿದೆ, ಅದಿದೆ. ಆ್ಯಂಡ್ ಒಂದು ಚೂರು ತುಪ್ಪ, ಆಯಿತಾ. ನಮಗೆ ತುಪ್ಪ ಇಲ್ಲದೆ ದೋಸೆ ಒಳಗೆ ಹೋಗೋದೇ ಇಲ್ಲ. ಸೊ ನಂಗೆ ತುಪ್ಪ ಬೇಕೇ ಬೇಕು. ಇದಿಷ್ಟು ಆಗಿದೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಯಾವತ್ತು ಅಂತ ತಿಳ್ಕೊಳ್ಳಿ, ಡಯಟ್ ಅಂದರೆ ತಿಂತಾ ವೆಯ್ಟ್ ಲಾಸ್ ಮಾಡೋದು, ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡೋದಲ್ಲ, ಆಯಿತಾ. ಹಸ್ಕೊಂಡು ವೆಯ್ಟ್ ಲಾಸ್ ಮಾಡೋದಲ್ಲ.
ಯಾವಾಗಲೂ ರಿಜಿಸ್ಟರ್ ಮಾಡ್ಕೊಂಬಿಡಿ, ಮತ್ತೆ ಹೇಳ್ಕೊಳ್ಳಿ, ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು, ಹಸ್ಕೊಂಡು ವೆಯ್ಟ್ ಲಾಸ್ ಅಲ್ಲ ಅಂತ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೊಬಿಡಿ. ತಿನ್ನಿ, ಚೆನ್ನಾಗಿ ಹೆಲ್ದಿಯಾಗಿರಿ, ಓಕೆನಾ. ಇವಾಗ ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ, ಫೈಬರ್ ಇದೆ. ಅಫ್ಕೋರ್ಸ್ ಇನ್ನು ಫೈಬರ್ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಬೋದು, ಬಟ್ ಬೆಳಗ್ಗೆ ನನಗೆ ತುಂಬ ಅತಿಯಾಗಿ ತರಕಾರಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಆಲ್ ದೀಸ್ ಮೇಕ್ಸ್ ಅ ಹೋಲ್ಸಮ್ ಫುಡ್ ಆ್ಯಂಡ್ ನಿಮಗೆ ಲಾಂಗ್ ಟೈಮ್ ನಿಮ್ಮ ಎನರ್ಜಿ ಸಸ್ಟೇನ್ ಆಗಿ ಬ್ಯಾಲೆನ್ಸ್ಡಾಗಿ ಮೇಂಟೈನ್ ಆಗ್ತಾ ಇರುತ್ತೆ. ಇಟ್ ವಿಲ್ ನಾಟ್ ಕ್ರ್ಯಾಶ್ ಆರ್ ಸ್ಪೈಕ್ ಈಸಿಲಿ. ಓಕೆ, ಸೊ ದಿಸ್ ಇಸ್ ಮೈ ಫುಡ್. ಗೈಸ್, ಇವಾಗ ವರ್ಕ್ ಫ್ರಮ್ ಕಾರ್ ನಡೀತಾ ಇದೆ. ನನ್ನ ಐಪ್ಯಾಡ್ ತಂದಿದ್ದೀನಿ. ನಾನು ಐಪ್ಯಾಡ್ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಎಡಿಟಿಂಗ್ ವರ್ಕೆಲ್ಲ ನಾನು ಐಪ್ಯಾಡಲ್ಲಿ ಮುಗಿಸ್ತೀನಿ. ಸೊ ಐಪ್ಯಾಡ್ ಇವಾಗ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆನ್ ದ ವೇನೇ ವರ್ಕ್ ಮಾಡ್ಕೊಂಡು ಹೋಗ್ತಿದ್ವಿ. ನನ್ನ ನ್ಯಾನೋ ಪ್ಲಾಸ್ಟಿಕ್ ಹೇರು ಬೆಳಗ್ಗೆ ತೋರಿಸಿದ್ನಲ್ಲ, ಸೊ ಸೆಟ್ ಮಾಡ್ಬೇಕಾದ್ರೆ ನನ್ನ ಕೈಲಿ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಬೆಳಗ್ಗೆ ನೋಡಿದಾಗ ಮೈಲ್ಡಾಗಿ ವೇವಿ ಇತ್ತಲ್ವ, ಸೆಟ್ ಮಾಡ್ತಿದ್ದಂಗೆ ಇಟ್ ಲುಕ್ಸ್ ಸೋ ಸಿಲ್ಕಿ ಆ್ಯಂಡ್ ಹಿಂಗೆ ನೀಟಾಗಿ ಸಾಫ್ಟ್ ಸ್ಟ್ರೈಟ್ ಬರುತ್ತೆ, ಸ್ಮೂತ್ ಬರುತ್ತೆ, ಲೈಕ್ ಸ್ಟ್ರೀಕಿ ಸ್ಟ್ರೈಟ್ ಬರಲ್ಲ. ಸೊ ಈ ಥರ ನಿಮಗೆ ಸಾಫ್ಟ್ ಸ್ಟ್ರೈಟ್ ಬರುತ್ತೆ. ಇಟ್ ಲುಕ್ಸ್ ರಿಯಲಿ ನೀಟ್ ಆ್ಯಂಡ್ ಮ್ಯಾನೇಜಬಲ್ ಹೇರ್ ಸಿಗುತ್ತೆ ಆ್ಯಂಡ್ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್. ಸೊ ಇವಾಗ ನನಗೆ ಹೊಟ್ಟೆ ಹಸಿದ್ರೆ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ, ಇವಾಗೇನು ಹಸಿತಲ್ಲ ಬಿಕಾಸ್ ಇನ್ನು 1.5 hour ನನ್ನ ಹೊಟ್ಟೆ ತಡೆಯುತ್ತೆ ಫಾರ್ ದ ಫುಡ್ ದಟ್ ಐ ಹ್ಯಾವ್ ಟೇಕನ್ ಇನ್ ದ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ. ಆ್ಯಂಡ್ ಇನ್ ಕೇಸ್ ಹೊಟ್ಟೆ ಹಸಿದ್ರೆ ಐ ಹ್ಯಾವ್ ಅ ಸ್ನ್ಯಾಕ್ ರೆಡಿ ಇನ್ ಮೈ ಬ್ಯಾಗ್. ಅಮ್ಮ, ಅಲ್ಲಿ ಒಂದು ಡಬ್ಬ ಕೊಟ್ಟನಲ್ಲ, ಅದು ಕೊಡಿ, ಲಡ್ಡು ಡಬ್ಬ. ಲಡ್ಡು ಅಂತ ಇದ್ದಂಗೆ ಯಾವ ಲಡ್ಡು ತಿಂತೀನಿ ಅಂತ ಆಲ್ರೆಡಿ ಫಾಲೋ ಮಾಡ್ತಿರೋರು ಗೆಸ್ ಮಾಡಿರ್ತೀರ, ಹೊಸೊಬ್ಬರು ಗೆಸ್ ಮಾಡಿರಲ್ಲ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಎತ್ಕೊತೀನಿ, ಈ ಥರ ಒಂದು ಲಡ್ಡು ನಾನು ಇಟ್ಕೊಂಡಿರ್ತೀನಿ. ಈ ಸ್ನ್ಯಾಕ್ನ ನಾನು ತಿಂತೀನಿ. ಅಗೇನ್ ದಿಸ್ ವಿಲ್ ಹೆಲ್ಪ್ ಮೀ ಟು ಹ್ಯಾವ್ ಮೈ ಎನರ್ಜಿ ಫಾರ್ ನೆಕ್ಸ್ಟ್. ಅಗೇನ್ ಇದು ತಿಂದ ಮೇಲೆ 1.5 hour ತನಕ ಒಳ್ಳೆ ಎನರ್ಜಿ ಇರುತ್ತೆ, ಸಸ್ಟೈನ್ ಎನರ್ಜಿ. ಆ್ಯಂಡ್ ಇದನ್ನ ನಮ್ಮ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿರುತ್ತೆ. ಇದನ್ನ ಮಾಡಿರೋದು ನಮ್ಮ ಅತ್ತೆ. ಸೊ ಹಿಂದೆ ಕೂತಿರೋದು ನೋಡಿ, ಅಲ್ಲೇ ಏನೂ ಗೊತ್ತಿಲ್ದಿರಂಗೆ ಸೈಲೆಂಟಾಗಿ ಕೂತವ್ರೆ. ಓಕೆನಾ. ಸೊ ಇದು ಒಂದು ಲಡ್ಡು ನಾನು ತಿಂತೀನಿ. ಅಮ್ಮ, ಇದು ವಾಪಸ್ ಇಟ್ಬಿಡಿ ಬಿಡ. ಓಕೆ, ಸೊ ಆ ಲಡ್ಡು ತಿಂದರೆ ಐ ಆಮ್ ಗುಡ್. ದೆನ್ ಕರೆಕ್ಟಾಗಿ ನೆಕ್ಸ್ಟು ನಾನು ಲಂಚ್ ತಿಂತೀನಿ. ಲೆಟ್ ಮೀ ಫಿನಿಶ್ ಮೈ ವರ್ಕ್. ಇಲ್ಲಿ ನನ್ನ ಹಸ್ಬೆಂಡ್, ನಾನು ಅವ್ರ ಜೊತೆ ಮಾತಾಡ್ತಾ ಇಲ್ಲ, ನನಗೂ ಅವ್ರಿಗೂ ಜಗಳ ಆಗಿದೆ. ಓಕೆನಾ. ಅವ್ರು ಮಾತಾಡ್ಸಿದ್ರು ಮಾತಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ ನಾನು, ಗೊತ್ತಾಯ್ತಾ. ನಾನು ಈ ಸತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, 3 ದಿನ ಮಾತಾಡ್ಸಲ್ಲ ಅಂತ ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ. ಏನು ಪೀಸ್ಫುಲ್ ಇಲ್ಲ. ಅವಾಗಿಂದ ಬೆಗ್ ಮಾಡ್ತಾಯಿದ್ರು, ಆಯಿತಾ, ಮಾತಾಡ್ಸು ಅಂತ. ನಾನು ಮಾತಾಡ್ಸಲ್ಲ ಅಂತ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ರೀಸನ್ ಜೆನ್ಯೂನ್ ಆಗಿದೆ. ಓಕೆ, ನನ್ನ ಜಗಳ ಇರೋದು ಒಂದು ಟಾನಿಕ್ ತೊಗೋತಾ ಇದ್ದಾರೆ, ಆಯಿತಾ, ಅದಕ್ಕೆ ಕಫ್ಗೆ. ಸೊ ಆ ಟಾನಿಕ್ನ ಲಿಮಿಟೆಡ್ ಕ್ವಾಂಟಿಟಿಯಲ್ಲೇ ತೊಗೋಬೇಕು, 5 ml ಒಂದು ಸತಿಗೆ ಅಂತ ಹೇಳಿರೋದು ಡಾಕ್ಟರು. ಬಟ್ ಅವರು ಮೆಷರೇ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಒಳ್ಳೆ ಜ್ಯೂಸ್ ಥರ ಕುಡಿತಾ ಇದ್ದಾರೆ. ನನಗೆ ಅವ್ರ ಹೆಲ್ತ್ ವಿಷಯದಿಂದ ಕೋಪ ಮಾಡಿಕೊಂಡು ನಾನು ಮಾತಾಡ್ಸಲ್ಲ ಅಂತ ಹೇಳಿದ್ದೀನಿ. ಇದನ್ನು ನಾನು ಮದುವೆ ಆಗಿದ್ದ ದಿನದಿಂದ ಜಗಳ ಮಾಡಿದ್ದೀನಿ. ಬಟ್ ಈ ಸತಿ ನಾನು ಇದನ್ನು ಡ್ರ್ಯಾಗ್ ಮಾಡಿ ಅವ್ರಿಗೆ ಬಿಡಿಸೋ ತನಕ ಬಿಡಲ್ಲ. ಅದಕ್ಕೆ ನಾನು ಜಗಳ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು 3 ದಿನ ಮಾತಾಡ್ಸಲ್ಲ, ಡಿಸೈಡ್ ಆಗಿದೆ. ಹಾಸ್ಪಿಟ್ಲಲ್ಲಿದ್ದೀನಿ, ಓಕೆನಾ. ಸೊ ಇವಾಗ ಡಾಕ್ಟರ್ಗಿನ್ನ 2 ಪೇಷಂಟ್ ಇದ್ದಾರೆ. ಸೊ ಐ ವಿಲ್ ಜಸ್ಟ್ ಚೆಕ್. ಓಕೆ, ಅದಾದಮೇಲೆ ನಿಮಗೆ ಹೇಳ್ತೀನಿ ವಾಟ್ ಎಕ್ಸಾಕ್ಟ್ಲಿ ಡಾಕ್ಟರ್ ಟೋಲ್ಡ್ ಆ್ಯಂಡ್ ಯಾಕೆ ಇತ್ತೀಚೆಗೆ ಈ ಥರ ನನಗೆ ನೋವು ಬರ್ತಾ ಇದೆ ಅನ್ನೋದು. ಹಾಸ್ಪಿಟಲ್ ಹೋಗಿ ಬಂದಾಯಿತು ಆ್ಯಂಡ್ ಊಟ ಕೂಡ ಆಗೋಯಿತು. ಬಂದ ತಕ್ಷಣ ಹೊಟ್ಟೆ ಹಸಿತಾಯಿತು. ನಾನು ಏನು ತಿಂದರೆ ಸಿಂಪಲ್ಲಾಗಿ ಸ್ವಲ್ಪ ಅನ್ನ. ನಾನು ಆಲ್ರೆಡಿ ತೋರಿಸಿದ್ನಲ್ಲ, ನಾನು ಆ ಥರ ನುಗ್ಗೆಕಾಯಿ ಸಾರಿತ್ತು ಅಂತ, ನುಗ್ಗೆಕಾಯಿ ಸಾರು. ಅದ್ರ ಜೊತೆಗೆ ನಾನು 3 whole eggs ತಿಂದಿದ್ದೀನಿ. ಪೂರ್ತಿ 3 whole eggs equivalent to 18 grams of protein, approximately 15 grams of fat. ಆಯಿತಾ, ಐ ವಾಸ್ ಓಕೆ ಟು ಟೇಕ್ ದ್ಯಾಟ್. ಸೊ ಅದು ತೊಗೊಂಡೆ. ಆ್ಯಂಡ್ ಹತ್ತಿರ ಒಂದು ದೊಡ್ಡ ಇಷ್ಟುದ್ದ ಕುಕುಂಬರ್ನ ಫುಲ್ ತಿಂದು ಖಾಲಿ ಮಾಡಿದ್ದೀನಿ. ಹೊಟ್ಟೆ ಇಲ್ಲಿ ತನಕ ಇರೋ ಥರ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ನಂಗೆ ಹೊಟ್ಟೆ ಹಸಿಯೆಲ್ಲ ಸ್ವಲ್ಪ ಹೊತ್ತು. ಇದಾದಮೇಲೆ ನಾನು ನಟ್ಸು ಮತ್ತು ಟೀ ತೊಗೋತೀನಿ ಸಂಜೆಗೆ. ಇನ್ನೊಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ತಾಯಿದ್ದೀನಿ, 1.25 ಗಂಟೆ ಆಗಲಿ ಅಂತ. ಓಕೆನಾ. ಆಲ್ರೆಡಿ ಟೀ ಟೈಮ್ ಆಗೋಗಿದೆ ಬಿಕಾಸ್ ಈಗ ಆಲ್ರೆಡಿ 4 ಗಂಟೆ ಆಗಿದೆ, ಆಯಿತಾ. ಸೊ ದಿಸ್ ಇಸ್ ಮೈ ಟೀ ಟೈಮ್. ಬಟ್ ಲೇಟಾಗಿ ರೀಚ್ ಆಗಿದ್ದರಿಂದ ಇಟ್ ಇಸ್ ಓಕೆ ಅಂದ್ಬಿಟ್ಟು ನನ್ನ ಮಗಳು ಸ್ಕೂಲಿಂದ ಬೇರೆ ಕರ್ಕೊಂಬರ್ಬೇಕಾಗಿತ್ತಲ್ಲ, ಅದು ಎಲ್ಲ ಆಯಿತು. ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಸೊ ನನಗೆ ಗೆಸ್ಸಿಂಗ್ ಇತ್ತು, ನಾನು ಆಗಲೇ ಹೇಳಿದ್ನಲ್ಲ, ಮೋಸ್ಟ್ಲಿ ಇದಾದ್ರು ಡಿಫಿಷಿಯನ್ಸಿ ಇರ್ಬೋದು ಅಂತ. ಸೊ 2 types ಆಫ್ ಥಿಂಗ್ಸ್ ಡಾಕ್ಟರ್ ಹೇಳಿದ್ದು ನನಗೆ ಈ ಡಾಕ್ಟರ್ ಸಖತ್ ಇಷ್ಟ. ಓಕೆನಾ. ಸೊ ಅವರು ಸುಮ್ಮನೆ ನೆಸಸರಿಯಾಗಿ ಎದುರಿಸಲ್ಲ, ಏನೂ ಹೇಳಲ್ಲ. ಸುಮ್ಮನೆ ಹೋದ ತಕ್ಷಣ ಬ್ಲಡ್ ಟೆಸ್ಟು, ಎಕ್ಸ್ರೇ ಅವೆಲ್ಲ ಏನೂ ಹೇಳಲ್ಲ. ಸೊ ಬೇಸಿಕಲಿ ಅವ್ರು ನನ್ನ ಸಿಮ್ಟಮ್ಸ್ ಕೇಳಿದ್ರು.
ಸೊ ನಾನು ಹೇಳಿದೆ ಹೀಲಲ್ಲಿ ಬರೀ ರೈಟ್ ಲೆಗಲ್ಲಿ ಒಂದೇ ಒಂದು ಸಿಂಗಲ್ ಹೀಲಲ್ಲಿ ನನಗೆ ಪೇನ್ ಬರ್ತಾ ಇದೆ, 2 ಕಾಲಲ್ಲೂ ನೋವಿಲ್ಲ, ಬರೀ ಒಂದು ಕಾಲಲ್ಲಿ. ಆ್ಯಂಡ್ ಬೆಳಗ್ಗೆ ಎದ್ದಾಗ ಇಟ್ ವಿಲ್ ಬಿ ವೆರಿ ಸಿವಿಯರ್. ಆ್ಯಂಡ್ ಕಾಲಿಟ್ರೆ ನನಗೆ ಮಸಲ್ ಟೇರ್ ಆಗೋ ಥರ ಫೀಲ್ ಆಗ್ತಾ ಇದೆ. ಅದು ನಾನು ಇಷ್ಟೊಂದು ಟ್ರೈನಿಂಗ್ ಮಾಡ್ತೀನಿ, ಹೆಲ್ದಿಯಾಗಿ ತಿಂತೀನಿ ಎಲ್ಲ ಇದ್ರು ಸಡನ್ನಾಗಿ ಯಾಕೆ ಹಿಂಗಾಯಿತು, ವಾಟ್ ಕ್ಯಾನ್ ಬಿ ದಿ ಅಂಡರ್ಲೈಯಿಂಗ್ ಕಾಸ್ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಇಟ್ ಕ್ಯಾನ್ ಆಲ್ಸೋ ಬಿ ಡ್ಯೂ ಟು ಜಸ್ಟ್ ಅನ್ ಅನ್ನೋನ್ ಫ್ಯಾಕ್ಟರ್. ಬಟ್ ಇನ್ನೊಂದೇನಂತ ಹೇಳಿದ್ರೆ ಇಫ್ ಯು ಹವ್ ಟೇಕನ್ ಟು ಮಚ್ ಆಫ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ, ಸೊ ಅದರಿಂದ ಕೂಡ ಬಂದಿರುತ್ತೆ. ಇಟ್ ವಿಲ್ ನಾಟ್ ಜಸ್ಟ್ ಸಿಂಪ್ಲಿ ಕಮ್ ಲೈಕ್ ದ್ಯಾಟ್. ಸೊ ಆಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಆದಾಗ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗೂ ಬರುತ್ತೆ ಅಂತ ಹೇಳಿದ್ರು. ಹಂಗಂತಿದಂಗೆ ನನ್ನ ಹಸ್ಬೆಂಡ್ ಒಂದು ಲುಕ್ ಕೊಟ್ಟರು ನನಗೆ, ಬೇಡದ್ರ ಸ್ಟ್ರೆಸ್ ತೊಗೋತಾನೆ ಇರ್ತೀಯ ನೋಡು ಅನ್ಭವಿಸ್ತಾ ಇದೆಯಾ ಅಂತ. ಸೊ ನಿಮಗೆ ಗೊತ್ತಲ್ವಾ, ನನಗೆ ಸ್ವಲ್ಪ ಸ್ಟ್ರೆಸ್ ತೊಗೊತಾ ಇದ್ದೀನಿ, ಅದನ್ನು ನಾನು ಕಾನ್ಷಿಯಸ್ ಆಗಿ ಐ ಆಮ್ ವರ್ಕಿಂಗ್ ಆನ್ ಮೈ ಹೀಲಿಂಗ್. ಸೊ ಹೀಲಿಂಗ್ ವಿಲ್ ಟೇಕ್ ಟೈಮ್. ಇಟ್ ಇಸ್ ನಾಟ್ ಲೈಕ್ ಒನ್ ನೈಟ್ ಜರ್ನಿ, ಒನ್ ಡೇ ಸಡನ್ನಾಗಿ ನಾನು ಬದಲಾದೆ ಅನ್ನೋ ಥರ ಜರ್ನಿ ಇಲ್ಲ. ಹೀಲಿಂಗ್ ಇಸ್ ಅ ಪ್ರಾಸೆಸ್ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ಐ ಆಮ್ ಮಚ್ 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 ಬೆಟರ್ ದ್ಯಾನ್ ಬಿಫೋರ್ ಇನ್ ಟರ್ಮ್ಸ್ ಆಫ್ ಹೀಲಿಂಗ್ ವಿತ್ ಪರ್ಸ್ನಲ್ ಇದು ಆಸ್ಪೆಕ್ಟ್ಸ್ ಅಲ್ವಾ. ಸೊ ಐ ಆಮ್ ವೇ ಸ್ಟ್ರಾಂಗರ್. ಬಟ್ ಎಸ್ ನಾನು ಯಾವ ಥರ ನನ್ನ ಮನುಷ್ಯ ಅಂತ ಹೇಳಿದ್ರೆ ಐ ಆಮ್ ಎಮೋಷ್ನಲಿ ವೆರಿ ಡೀಪ್ ಆಯಿತಾ. ಸೊ ವೆನ್ ಐ ಟೇಕ್ ಸಮಥಿಂಗ್ ಟೂ ಎಮೋಷ್ನಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಮೀ ಟು ಕಮ್ ಔಟ್ ಆಫ್ ಇಟ್. ಸೊ and the things that happen in life alla, those are very emotionally deep things. So which ಒಂಥರ ನನಗೆ ಐ ಆಮ್ ಸ್ಟಿಲ್ ಇನ್ ದಟ್ ಶಾಕ್ ಮೋಡ್. ಆ ಶಾಕಿಂದ ಆಚೆ ಬರೋಕ್ಕೆ ಐ ಆಮ್ ಹೀಲಿಂಗ್, ಬಟ್ ಇಟ್ ವಿಲ್ ಟೇಕ್ ಲಾಡ್ ಆಫ್ ಟೈಮ್ ಆಯಿತಾ. ಬಟ್ ಇಟ್ ಈಸ್ ಓಕೆ. ಈಗೇನೋ ಒಂಚೂರು ನೋವು ಬಂತಾನೆ ಸರಿ ಮಾಡ್ಕೋತೀನಿ ಬಿಡಿ. ಅದು ದೇರ್ ಮೈಟ್ ಬಿ ಅ ಮಸಲ್ ದಟ್ ಇಸ್ ಗ್ರೋನ್ ಇನ್ಸೈಡ್ ಆ್ಯಂಡ್ ದಟ್ ಈಸ್ ಅ ರೀಸನ್ ಇಟ್ ಕ್ಯಾನ್ ಬಿ ಕಾಸಿಂಗ್ ನಿಮಗೆ ಪ್ರಾಬ್ಲಮ್ಮು. ಬಟ್ ಅದನ್ನು ಅಂತ ಫಸ್ಟೇ ನಾವು ಸುಮ್ಮನೆ ಎಕ್ಸ್ರೇ ಎಲ್ಲ ಮಾಡಿಸಿ ಈ ಏಜಲ್ಲಿ, ಅಂದರೆ ವೆನ್ ಯುವರ್ ಯಂಗ್, ಸುಮ್ಮನೆ ಎಕ್ಸ್ರೇಗೆ ಎಕ್ಸ್ಪೋಸ್ ಆಗೋದು ಬೇಡ. ಫಸ್ಟು ನಾನು ಡಿಫಿಷಿಯನ್ಸಿ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಡಿಫಿಷಿಯನ್ಸಿ ಇದ್ದರೆ ಇಲ್ಲ ಅಂದರೆ ಆಸ್ ಆಫ್ ನಾವು ಬ್ಲಡ್ ಟೆಸ್ಟು ಬೇಡ ಅಂದ್ಬಿಟ್ಟು ಸದ್ಯ ಬ್ಲಡ್ ಟೆಸ್ಟ್ ಮಾಡಿಲ್ಲ, ನಂಗೆ ಅದೊಂದು ಟೆನ್ಷನ್ ಆಗಿದ್ದು. ಸೊ ಬ್ಲಡ್ ಟೆಸ್ಟ್ ಕೂಡ ಮಾಡಿಲ್ಲ. ಹಿ ಡೈರೆಕ್ಟ್ಲಿ ಪುಟ್ ಮಿ ಆನ್ ವಿಟಮಿನ್ B12, ವಿಟಮಿನ್ D ಆ್ಯಂಡ್ ಕೊಲಾಜನ್ ಜೊತೆಗೆ ಮೆಗ್ನೀಷಿಯಮ್. ಸೊ ಇದಿಷ್ಟೂ ಕೊಟ್ಟಿದ್ದಾರೆ. ನಾನು ಯಾವ ಸಪ್ಲಿಮೆಂಟ್ಸ್ ತೊಗೊಳ್ಳಲ್ಲ ಅಂತ ಓಡಾಡ್ತಾ ಇದ್ದೆ, ಈಗದು ಕೊಟ್ಟಿದ್ದಾರೆ. ಬಟ್ ದಿಸ್ ಇಸ್ ವೆರಿ ಟೈಮ್ ಪೀರಿಯಡ್ಗೆ ಮಾತ್ರ, ಬರೀ ಒಂದು 3 ವೀಕ್ಸ್ಗೆ. ಐ ಆಮ್ ಟೇಕಿಂಗ್ ದಿಸ್ ಓನ್ಲಿ ಬಿಕಾಸ್ ಡಾಕ್ಟರ್ ಹ್ಯಾಸ್ ಟೋಲ್ಡ್ ಮಿ. ಆ್ಯಂಡ್ ಅವ್ರಿಗೇನಂದರೆ ಸುಮ್ಮನೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅದೆಲ್ಲ ಟೆಸ್ಟ್ಗಳು ಮಾಡಿ ಅದು ಅಂತೆಲ್ಲ ಮಾಡೋಕ್ಕಿಂತ ಸ್ವಲ್ಪ ದಿನ ಈ ನೋವು ಸೆಟಲ್ ಆಗಬೇಕು. ನಾವು ಸೆಟಲ್ ಆದರೆ ಯು ಕ್ಯಾನ್ ಸ್ಟಾಪ್ ಆಲ್ ದಿಸ್ ಥಿಂಗ್ಸ್ ಇನ್ ನೆಕ್ಸ್ಟ್ 3 ವೀಕ್ಸ್. ಸೆಟಲ್ ಆಗಲಿಲ್ಲ ಅಂದರೆ ದೆನ್ ಇಟ್ ಇಸ್ ನಾಟ್ ದ ಪ್ರಾಬ್ಲಮ್ ವಿತ್ ಡಿಫಿಷಿಯನ್ಸಿ ಐ ಗೆಸ್. ದೆನ್ ಪ್ರಾಬ್ಲಿ ನಿಮಗೆ ಎಕ್ಸ್ರೇ ಎಲ್ಲ ಮಾಡಿ ಕಾಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಮಸಲ್ ಏನಾದ್ರು ಗ್ರೋ ಆಗಿದೆಯಾ ಹೊಸದು ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಐ ಹೋಪ್ 3 ವೀಕ್ಸಲ್ಲಿ ನೀವು ರೆಡಿ ಆಗಿಬಿಡಿ ಅಂತ ಹೇಳಿದ್ರು. ಸೊ ನಾನು ರಿಲೀಜಿಯಸ್ ಆಗಿ ಅವ್ರು ಕೊಟ್ಟಿರೋ ಮಾತ್ರೆಗಳನ್ನ, ಇಟ್ಸ್ ಆ್ಯಕ್ಚುಲಿ ನಾಟ್ ಎಕ್ಸಾಕ್ಟ್ ಮಾತ್ರೆ, ಅದು ನನಗೆ ಬಂದು ಕ್ಯಾಪ್ಸ್ಯೂಲ್ಸ್ ಅಷ್ಟೇ, ಓಕೆನಾ. ಸೊ ಆಲ್ರೆಡಿ ನನ್ನ ಹತ್ರ ಮೆಗ್ನೀಷಿಯಮ್ ಕಮ್ಮಿ ಇತ್ತು, ನಾನು ತೊಗೊತಾ ಇದ್ದೆ ಅಲ್ವಾ. ಆ್ಯಂಡ್ ಈ ಸೈಡ್ ಅದನ್ನೇ ಕಂಟಿನ್ಯೂ ಮಾಡಿ, ಹೊಸ ಮಾತ್ರೆ ತೊಗೊಳ್ಳೋದೇನು ಬೇಕಾಗಿಲ್ಲ ಅಂದರು. ಸೊ ಮೆಗ್ನೀಷಿಯಮ್ ಕಮ್ಮೀಸು ತೊಗೋತೀನಿ. ಅದ್ರ ಜೊತೆಗೆ B12 ಮತ್ತು ವಿಟಮಿನ್ D ಎಲ್ಲ, ಇದೆಲ್ಲ ನಮ್ಮ ಲೈಫ್ ಸ್ಟೈಲ್. ಅಂದರೆ ವಿಟಮಿನ್ D ಎಲ್ಲ ನಾವು ಈಚೆಗಡೆ ಎಕ್ಸ್ಪೋಸೇ ಆಗಲ್ಲ ಸನ್ನಿಗೆಲ್ಲ. ಸೊ ಇಟ್ ಇಸ್ ಕಾಮನ್. ಸೊ ಅವ್ರು ಹೇಳಿದ್ರು ನೋ ಪ್ರಾಬ್ಲಮ್, ತಗೊಳ್ಳಿ, ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳಿದ್ರು. ಸೊ ಓಕೆ ಫೈನ್ ಅಂದರೆ. ಆ್ಯಂಡ್ ಹಿ ಸೈಡ್ ಒನ್ ಪ್ಲಸ್ ಪಾಯಿಂಟ್ ಇಸ್ ಯುವರ್ ಆಲ್ರೆಡಿ ಆನ್ ಅ ಹೆಲ್ತಿ ಲೈಫ್ ಸ್ಟೈಲ್. ಸೊ ನೀವು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅದ್ರ ಬಗ್ಗೆ ಎಲ್ಲ ಅಂದರೆ. ದೆನ್ ಫೈನ್, ಓಕೆ ಅಂದ್ಕೊಂಡು ಖುಷಿಯಾಗಿ ಬಂದೆ. ನಾವು ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಕ್ಲಾರಿಟಿ ಇದೆ. ನನಗೆ ಭಯ ಹತ್ಕೊಂಡ್ಬಿಡ್ತು, ಏನಾಗಿದೆ ಅಂತ. ಸುಮ್ಮನೆ ಯಾಕಪ್ಪ ಹಿಂಗೆಲ್ಲ ನೋಗುತ್ತೆ ಅಂತ, ಓಕೆನಾ. ಸೊ ನಾವು ಐ ಆಮ್ ವೆರಿ ಹ್ಯಾಪಿ. ನಾನು ನಮ್ಮ ಮತ್ತೆ ಸೇರಿಕೊಂಡು ಒಂದು ಒಳ್ಳೆ ಸ್ವೀಟ್ ಮಾಡಿದ್ದೀವಿ. ಅದು ನೆನ್ನೆದು ಕ್ಲಿಪ್ಪು ಇವತ್ತಿಗೆ ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಏನದು, ನೀವು ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ತಿನ್ನಬೇಕು ಅಂತ ಅನ್ಸರೆ ಇದನ್ನು ಟ್ರೈ ಮಾಡಿ ತಿಂದು ನೋಡಿ, ಓಕೆನಾ. ಸೊ ನನ್ನ ಬಟ್ಟೆನೂ ಜಡ್ಜ್ ಮಾಡಬೇಡಿ, ಮೈಮೆಲ್ಲ ನೀರು ಚೆಲ್ಕೊಂಡಿದ್ದೀನಿ ಬಿಕಾಸ್ ನಾನು ಮ್ಯಾಂಗೋ ಎಂಜಾಯ್ ಮಾಡ್ತಾ ಇದ್ದೆ. ಮ್ಯಾಂಗೋ ಸೀಸನ್ ಬಂದಾಗ ನಾನು ಯಾವ ಚಾನ್ಸು ಬಿಡೋಲ್ಲ ಮ್ಯಾಂಗೋನ ಎಂಜಾಯ್ ಮಾಡೋಕ್ಕೆ, ಅದು ನಿಮಗೂ ಗೊತ್ತಲ್ವಾ. ಆ್ಯಂಡ್ ಇವತ್ತು ಮ್ಯಾಂಗೋದು ಒಂದು ಅಮೇಝಿಂಗ್ ಡೆಸರ್ಟ್ ತೋರಿಸ್ತಾ ಇದ್ದೀನಿ, ಲೋ ಕ್ಯಾಲರಿಯಲ್ಲಿ, ಓಕೆ. ವಿತ್ ಮೈ ಮೀಲ್ ಪ್ರೆಪ್ ಐಡಿಯಾಸ್ ಹೇಗೆ ಹೆಲ್ಪ್ ಆಗ್ತಿದೆ ಅಂತ. ಒಂದು ಬರೀ ಮ್ಯಾಂಗೋನ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಲೈಫ್ ಈಸಿ ಆಗೋಕ್ಕೆ ಅಂತ ಇಲ್ಲಿ ನಾನು ಪೌಡರ್ ಜಾಗರಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಲ್ಲಿ ನೋಡಿ, ಇದು ಫ್ರೋಝನ್ ಕೊಕೊನೆಟ್ ಆಯಿತಾ. ಇಲ್ಲಿ ನೋಡಿದ್ರೆ ಇಲ್ಲಿ ಕಾಯಿನ ಆಡಿಸಿ ಕಾಯಿ ಹಾಲು ತೊಗೊಂಡ್ಬಿಟ್ಟಿದ್ದೀನಲ್ಲ, ಮಿಕ್ಕಿರೋ ಕಾಯಿ ಅಂದರೆ ಹಾಲು ತೊಗೊಂಡ್ಮೇಲೆ ಈ ಕಾಯಿ ಏನಿದೆ ಅದನ್ನು ಆಡಿಸಿರೋ ಕಾಯಿನ ನಾನು ಎತ್ತಿಟ್ಕೊತೀನಿ, ಓಕೆನಾ. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇದು ಡೆಸಿಕೇಟೆಡ್ ಕೊಕೊನೆಟ್ ಆಗುತ್ತೆ. ಸೊ ಇದು ಲೋ ಫ್ಯಾಟ್ ಇರುತ್ತೆ ಇವಾಗ. ಇದನ್ನು ಯೂಸ್ ಮಾಡಿಕೊಂಡು ನನ್ನ ಡೆಸರ್ಟ್ಗೆ ಬೇಸ್ ಥರ ಯೂಸ್ ಮಾಡ್ತೀನಿ. ಸೊ ವೀಕ್ಲಿ ಮೀಲ್ ಪ್ರೆಪ್ಪಲ್ಲಿ ದೇರ್ ಆರ್ 2-3 ಬ್ಯಾಚಸ್ ಆಫ್ ಫುಡ್ ದಟ್ ವಿ ಹ್ಯಾವ್ ಪ್ರಿಪೇರ್ಡ್ ಟುಡೇ. ಅದನ್ನು ತೋರಿಸ್ತೀನಿ ಹೇಗೆ ನಾನು ಮಾಡಿದ್ದೀನಿ ಅಂತ. ಆ್ಯಂಡ್ ಇವತ್ತಂತೂ ನನಗೆ ಬಿಗ್ ಹೆಲ್ಪ್ ಅಂದರೆ ನಮ್ಮತ್ತೆ, ಅವ್ರು ಹೆಲ್ಪ್ ಮಾಡಿರೋದ್ರಿಂದ. ಸೊ
2-3 ಥರ ಅಡುಗೆಗಳು ರೆಡಿ ಇದೆ ವಿಚ್ ವಿಲ್ ಸಾರ್ಟ್ ಮೈ ಲೈಫ್ ಫಾರ್ ನೆಕ್ಸ್ಟ್ 1 ವೀಕ್. ನಾನು ನಮ್ಮ ಅತ್ತೆ ಸೇರಿಕೊಂಡು ಆಯಿತಾ ಈ ಮಾವಿನ ಹಣ್ಣು ಡೆಸರ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಹೆಸರು ಕೇಳಿಬಿಡಿ, ಮಾವಿನ ಹಣ್ಣು ಕಡುಬು ಅಂತ ಹೆಸರಿಡೋಣ, ಓಕೆನಾ. ಬಟ್ ನಮಗೆ ಬಾಳೆ ಎಲೆ ಬೇಕಾಗಿತ್ತು ಸ್ಟೀಮ್ ಮಾಡೋಕ್ಕೆ. ವಿ ಆರ್ ಫಾಲೋಯಿಂಗ್ ಶಾರ್ಟ್ ಆಫ್ ಬಾಳೆ ಎಲೆ ಬಿಕಾಸ್ ರಾತ್ರಿ ಲೈಕ್ ಅರೌಂಡ್ 9 o'clock ಇವಾಗ ಈ ಟೈಮಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ ಮಾವಿನ ಹಣ್ಣು ಕಡುಬು ತಿನ್ನಬೇಕು ಅಂತ. ನಮಗೊಂಥರ ಮೆಂಟ್ಲು ಆಯಿತಾ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿದೆ ನೋಡಿ ಒಂದು ಫುಲ್ ಪಾತ್ರೆ ಸಾರಿದೆ. ದಿಸ್ ಇಸ್ ಅಮ್ಮ ಏನೇನು ಹಾಕಿರೋದು ಇದಕ್ಕೆ? ನುಗ್ಗೆಕಾಯಿ ಮತ್ತು ಇದು ಆಲೂಗೆಡ್ಡೆ ಮತ್ತು ಟೊಮೊಟೊ, ಈರುಳ್ಳಿ. ಸೊ ನಾರ್ಮಲ್ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೀವಿ. ಸೊ ಡೈಲಿ ನಾನು ರಿಪೀಟಲ್ಲಿ ತಿನ್ನೋಕ್ಕೂ ನನಗೇನು ಬೇಜಾರಿಲ್ಲ. ಸೊ ಇವತ್ತು ನುಗ್ಗೆಕಾಯಿ ಬೇಳೆ ಸಾರು ತಿನ್ನಲ್ಲ, ನಾಳೆ ತಿನ್ನಲ್ಲ, ನಾಳೆ ತಿಂತೀನಿ. ಆ ಥರ ಮಾಡಿ ನನಗೆ ನೆಕ್ಸ್ಟ್ 1 ವಾರ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಅದ್ರ ಜೊತೆಗೆ ಇನ್ಸ್ಟೆಂಟ್ ಕ್ವಿಕ್ ಫಿಕ್ಸ್ಗೆ ದೋಸೆ, ಚಪಾತಿ, ಅನ್ನ ಯಾವುದಕ್ಕಾದ್ರೂ ಒಂದೇನಾದ್ರು ಗ್ರೇವಿ ಬೇಕಂತ ಹೇಳಿದ್ರೆ, ಇಲ್ಲ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತೀನಿ, ಚಿಕನ್ ಆ್ಯಡ್ ಮಾಡ್ತೀನಿ, ಎಗ್ ಆ್ಯಡ್ ಮಾಡ್ತೀನಿ ಅಂದರೆ ಇಲ್ಲಿ ಇಷ್ಟು ಟೊಮೊಟೊ ಈರುಳ್ಳಿ ಗೊಜ್ಜಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇದು ಅಗೇನ್ ಫ್ರೀಸ್ ಮಾಡೋಕ್ಕೆ ಹೋಗಲ್ಲ, ಬಟ್ ನಾನು ಹಾಗೆ ಗೊಜ್ಜು ಥರ ಇಟ್ಕೊಳ್ಳೋದ್ರಿಂದ ನಾನು 1 ವಾರ ಅದನ್ನು ಯುಟಿಲೈಸ್ ಮಾಡ್ತೀವಿ. ಸೊ ಇದು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ರಿಪೀಟಲ್ಲಿ ತಿಂತೀವಿ ಫುಡ್ನ. ಸೊ ನಮಗೇನು ಅನ್ಸಲ್ಲ. ಆ್ಯಂಡ್ ಅದ್ರ ಜೊತೆಗೆ ಪ್ರೋಟೀನ್ ಎಲ್ಲ ಪ್ಲ್ಯಾನ್ ಮಾಡಿರ್ತೀವಲ್ಲ, ಪ್ರೋಟೀನ್ಗಳು, ಆಮೇಲೆ ಫೈಬರು, ವೆಜಿಟೇಬಲ್ಸು ಅದೆಲ್ಲ ಪ್ಲ್ಯಾನ್ ಮಾಡಿ ತಿನ್ನೋದು. ಆ್ಯಂಡ್ ಕ್ವಿಕ್ಕಾಗಿ ಈ ಕಡುಬು ರೆಡಿ ಮಾಡ್ಕೊಂಬರೋಣ. ಸದ್ಯಕ್ಕೆ ಬಾಳೆ ಎಲೆ ಫುಲ್ ಶಾರ್ಟೇಜ್ ಇದೆ, ಅದಕ್ಕೆ ನಾನು ಈ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅವನ್ ಫ್ರೆಂಡ್ಲಿ, ಅಪ್ ಟು 450 degrees ಇದು ಹ್ಯಾಂಡಲ್ ಮಾಡುತ್ತೆ. ಸೊ ಇದನ್ನೇ ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ. ಬಟ್ ಐಮ್ ನಾಟ್ ಶೋರ್ ಸ್ಟೀಮ್ ಮಾಡಿದಾಗ ಈ ಪೇಪರ್ ಮೆಲ್ಟ್ ಆಗಿಬಿಡುತ್ತಾ ಏನಾಗ್ಬಿಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಒಂದು ಟ್ರಯಲ್ ಮಾಡ್ತೀನಿ, ಚೆನ್ನಾಗಿ ಬಂದರೆ ಬಾಕಿದು ಮಾಡ್ತೀನಿ. ಈಗ ಫಸ್ಟು ನಾನು ಮಿಕ್ಸಿ ಜಾರ್ಗೆ 1 ಫುಲ್ ಮ್ಯಾಂಗೋ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಮೇಕ್ ಶೋರ್ ಮ್ಯಾಂಗೋ ಸಖತ್ತು ಸ್ವೀಟ್ ಆಗಿರಬೇಕು ಅಂತ, ಇಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಚಿಟಿಕೆ ಉಪ್ಪು, ಆ್ಯಂಡ್ ಇದನ್ನು ಒಂಚೂರು ನೀರು ಹಾಕ್ದೇ ಚೆನ್ನಾಗಿ ಆಡಿಸ್ಕೊಂಡು ಬರಬೇಕು. ಸೊ ನಾನು ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಹಿಂಗೆ ಗಟ್ಟಿ ಇದೆ ನೋಡಿ, ಒಂಚೂರು ನೀರು ಸೋಕ್ಸಿಲ್ಲ ನಾನು. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಇದು ವೆರಿ ಹೆಲ್ದಿ ವೇಲ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಯೂಸಿಂಗ್ ಎನಿ ಶುಗರ್ ಆರ್ ಎನಿಥಿಂಗ್. ಲೋ ಕ್ಯಾಲರಿ ಸ್ವೀಟ್ನರ್ ಯೂಸ್ ಮಾಡೋಣ ಅನ್ಕೊಂಡೆ, ಬಟ್ ಮನೇಲಿರೋರಿಗೆ ಆ ಫ್ಲೇವರ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಜಾಗ್ರಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಡೈರೆಕ್ಟಾಗಿ ಡೆಸಿಕೇಟೆಡ್ ಕೊಕೊನಟ್ ಹಾಕೋತಾ ಇದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ. ಇಷ್ಟು ಡ್ರೈ ಆಗಿದೆ, ಓಕೆನಾ. ಇದಕ್ಕೆ ಇವಾಗ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಎಣ್ಣೆ ತುಪ್ಪ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಡೈರೆಕ್ಟಾಗಿ ಬೆಲ್ಲ ಮತ್ತು ಕಾಯಿ ಅಷ್ಟೇ ಹಾಕ್ಕೊಂಡಿರೋದು. ಒಳ್ಳೆ ಒಂದು ಹೂರ್ಣದ ಥರ ಆಗಬೇಕದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಓಕೆ, ಇದನ್ನ ಹಿಂಗೆ ಮುಟ್ಟಿದ್ರೆ ತುಂಬ ಸುಡ್ತದೆ, ಮುಟ್ಟಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಹಿಂಗಾಗಬೇಕು, ಹಿಂಗೆ. ಓಕೆ, ಹಿಂಗೆ ಉಂಡೆ ಆಗೋಷ್ಟಿದ್ರೆ ಸಾಕು. ಒಂಚೂರು ನಮ್ಮದು ಬ್ಯಾಟರ್ ಏನಿತ್ತು, ಮ್ಯಾಂಗೋ ಬ್ಯಾಟರ್, ಅದನ್ನು ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನಾವು ಈ ನಮ್ಮ ಹೂರ್ಣನ ಹಾಕ್ಕೋತಾ ಇದ್ದೀವಿ. ಸುಡ್ತಾ ಇದೆ, ನನ್ನ ಕೈಲಿ ಉಂಡೆ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಸುಡ್ತಾಯಿದೆ. ಅದಕ್ಕೆ ಹಿಂಗೆ ಸ್ಪ್ರೆಡ್ ಮಾಡಿಬಿಡ್ತೀನಿ, ಅದೇ ಬೆಟರ್ ಅನ್ಸುತ್ತೆ. ಜಸ್ಟ್ ಮೇಲ್ಗಡೆ ಕವರ್ ಮಾಡ್ತೀನಿ, ಬಿಕಾಸ್ ನಾನು ಇಡ್ಲಿ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಕಡುಬುಗೆ ನನಗೆ ಬಾಳೆ ಎಲೆ ಬೇಕಾಗಿತ್ತು, ಬಾಳೆ ಎಲೆ ಇಲ್ಲ ನಮ್ಮ ಹತ್ರ. ಸೊ ಅದಕ್ಕೆ ನಾನು ಐ ಆಮ್ ಜಸ್ಟ್ ಟ್ರೈಯಿಂಗ್ ವಿತ್ 1 ಕಪ್. ಇದೇನಾದ್ರು ಚೆನ್ನಾಗಿ ಎದಳ್ತು, ಚೆನ್ನಾಗಿ ಬಂತು ಅಂದರೆ ನಾನು ಬಾಕಿ ಕಪ್ಸ್ಗೂ ಕವರ್ ಮಾಡ್ತೀನಿ. ಇಲ್ಲ ಬೇರೆ ಪ್ಲ್ಯಾನ್ ಇದೆ, ಆ ಪ್ಲ್ಯಾನಲ್ಲಿ ಹೋಗ್ತೀನಿ. ದಿಸ್ ಈಸ್ ಮೈ ಜುಗಾಡ್ ಲಕ್ಷ್ಮಿ ಸ್ಕೀಮ್. ಸ್ಟೀಮ್ಗೆ ಇಡ್ತಾಯಿದ್ದೀನಿ ನೋಡಿ. ಕೆಳಗಡೆ ಆಲ್ರೆಡಿ ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. 1 ರೌಂಡು ಫಸ್ಟೇ ಪ್ರೀ ಹೀಟೆಡ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ನಾನು ಸ್ಟೀಮರ್ ಇಟ್ಟೆ ಆ್ಯಂಡ್ ಈಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡೋಣ. ಆಲ್ಮೋಸ್ಟ್ ನಾನು 15 ಮಿನಿಟ್ಸ್ ಬಿಟ್ಟಿದ್ದೆ ಇದನ್ನು, ಹೇಗಿದೆ ಅಂತ ನೋಡೋಣ. ಸ್ಟಿಫ್ ಆಗಿದೆ. ಆ್ಯಂಡ್ ಇದೊಂದು ಟ್ರಯಲ್ ಅಂತ ಇಟ್ಬಿಟ್ಟಿದ್ದೀನಿ. ಸೊ ಇದೇನೋ ಹಾಳಾದರೆ ಇದು ಡೈರೆಕ್ಟಾಗಿ ಹಾಕಿದ್ದೀನಿ, ಇದು ಹಂಗೆ ಡೈರೆಕ್ಟಾಗಿ ತಿನ್ನೋಣ ಅಂತ ಇದಕ್ಕೆ ಪ್ಲ್ಯಾನ್ ಮಾಡಿ ಇದನ್ನು ಹಾಕ್ಬಿಟ್ಟಿದ್ದೀನಿ ಹಿಂಗೆ. ವಾವ್, ಜಸ್ಟ್ ಲೈಕ್ ಅ ಕಪ್ ಕೇಕ್. ಸುಮ್ಮನೆ ಒಳ್ಳೆ ಒಂದು ಕಪ್ ಕೇಕ್ ಥರ ಫೀಲ್ ಆಗ್ತಾಯಿದೆ ನನಗೆ. ಇಷ್ಟು ಚೆನ್ನಾಗಿ ಬರುತ್ತಾ? ಓ ಮೈ ಗಾಡ್, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಟು ಬಿ ಸೋ ಗುಡ್. ಫಸ್ಟು ನಮ್ಮ ಅತ್ತೆಗೆ ಟೇಸ್ಟ್ ಕೊಡೋದ ಹೇಗಿದೆ ಅಂತ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್, ರಿಯಲಿ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಟು ಬಿ ಸೋ ಗುಡ್. ನೋಡ್ತಾ ಇದ್ರೇ ತಿನ್ನೋಣ ಅನ್ನಿಸ್ತಾ ಇದೆ. ಈ ಸುಡುತ್ತೆ. ಇಲ್ಲಿ ನೋಡಿ ಟೇಸ್ಟ್ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಘಮ ಅನ್ನೋದು, ಸ್ಮೆಲ್ ಘಮ ಅಂತ, ನೋಡೋಕೆ ಮಾತ್ರ ಹಿಂಗಿದೆ. ನಮ್ಮತ್ತೆ ಎಕ್ಸೈಟ್ಮೆಂಟ್ ನೋಡಿ, ಲೆವೆಲ್ ಆಫ್ ಎಕ್ಸೈಟ್ಮೆಂಟ್. ಒಳ್ಳೆ ಕೇಸರಿ ಬಾತ್ ಇದ್ದಂಗಿದೆ ಅಲ್ವಾ? ಟೇಸ್ಟ್ ನೋಡಬೇಕು. ಸುಟ್ಟೋಗ್ತಿದೆ ಮಾತ್ರ. ಟೇಸ್ಟ್ ಹಿಂಗಿದೆ. ಇದು ನೋಡಿ ಒಳಗಡೆ ಇಲ್ಲಿ ಸಪ್ಪದಾವಲ್ಲ. ಹೌದಾ? ಅಷ್ಟೊಂದು ಚೆನ್ನಾಗೈತಾ? ಟೇಸ್ಟ್ ನೋಡೋದೇ ರೀ ಚೆನ್ನಾಗೈತೆ. ನೋಡಕ್ಕೆ ಕೇಸರಿ ಬಾತ್ ಥರ ಕಾಣಿಸ್ತಾ ಇದೆ, ಅದ್ರದ್ದು ಮಿಠಾಯಿ ಥರ ಅದು. ಹೌದಾ? ನೋಡ್ತೀನಿ ನೋಡು, ಚೆನ್ನಾಗಿತ್ತಲ್ಲ.
ಟೂ ಗುಡ್. ಚೆನ್ನಾಗಿದೆ. ಆರಾಮಾಗಿ ತಿನ್ಬೋದು. ಇದ್ರ ಜೊತೆಗೆ ಮೋಸ್ಟ್ಲಿ ಕಾಯಿ ಹಾಲೆಲ್ಲ ಹಾಕಿ ಇದು ಮಾಡಿದ್ರೆ ಇನ್ನೂ ಫ್ಲೇವರ್ ಜಾಸ್ತಿ ಬರೋದಲ್ಲ. ಕಾಯಿ ಹಾಲಿದ್ದಾರೆ ಎಲ್ಲ ಫ್ರೀಸ್ ಮಾಡಿದೀನಿ. ಮತ್ತೆ ಇದನ್ನ ನೋಡ್ತಾವ್ರೆ ಇವಳು, ಆಮೇಲೆ ಮಾತಾಡ್ಲಿ ತಿನ್ಕೋತಾ ಇರಿ. ವೆರೈಟಿ ಮಾಡ್ತಾ ಇದ್ರೆ ತಿಂತಾ ಇರ್ಬೇಕು ಅನ್ಸುತ್ತೆ. ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಶೋರ್ ಎದಳತ್ತೇನಂತ. ಇದು ಪಿಚುಡಿ ಆಗೋಯ್ತು.